ಓಂ ನಮೋ ಭಗವತೆ ನಿತ್ಯಾನಂದಾಯ. ನಮಃ ಶಿವಾಯ. ಸಾಧಕರೇ, ಬಾಬಾರವರು ಇವತ್ತಿನ 10ನೇ ವಚನದಲ್ಲಿ ಯೋಗ ನಿದ್ರೆಯ ಬಗ್ಗೆ ಹೇಳಿದ್ದಾರೆ. ಬನ್ನಿ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಸಾಧಕರೇ, ನಮಗೆ ತಿಳಿದಿರುವ ಹಾಗೆ ನಿದ್ರೆ ಒಂದೇ ಪ್ರಕಾರದಲ್ಲದೆ ಮತ್ತೊಂದು ಪ್ರಕಾರದ ನಿದ್ರೆ ಕೂಡ ಇದೆ. ಇದು ಸೂಕ್ಷ್ಮ ನಿದ್ರೆವಿದ್ದು ಬಾಬಾರವರು ಇದನ್ನು ಏಕೆ ಸಾಧಿಸಬೇಕೆಂಬುದರ ಬಗ್ಗೆ ಹೇಳಿದ್ದಾರೆ. ಎಲ್ಲರಿಗೂ ಗೊತ್ತಿರುವ ಮೊದಲನೆಯ ಪ್ರಕಾರದ ನಿದ್ರೆ ಎಂದರೆ ಸ್ಥೂಲ ನಿದ್ರೆ. ಇದು ಎಲ್ಲ ಮನುಷ್ಯರು ಮಾಡುವ ನಿದ್ರೆಯಾಗಿದೆ. ಎರಡನೆಯ ಪ್ರಕಾರದ ನಿದ್ರೆ ಸೂಕ್ಷ್ಮವಿದ್ದು ಇದಕ್ಕೆ ಯೋಗ ನಿದ್ರೆ ಎಂದು ಹೇಳುತ್ತಾರೆ. ಇದನ್ನು ಹೆಚ್ಚಾಗಿ ಯೋಗಿಗಳು ಮಾಡುವ ನಿದ್ರೆಯಾಗಿದೆ. ಏಕೆಂದರೆ ಈ ಸ್ಥಿತಿಯಲ್ಲಿ ನಿದ್ರೆ ಮತ್ತು ಜಾಗೃತಾವಸ್ಥೆಯ ನಡುವಿನ ಅವಸ್ಥೆ ಅಂದರೆ ಅರ್ಧ ಜಾಗೃತಾವಸ್ಥೆ ಎಂದು ಹೇಳಬಹುದು. ಈ ಅವಸ್ಥೆಯಲ್ಲಿ ಶರೀರ ಮತ್ತು ಮನಸ್ಸು ಎರಡೂ ಆಳವಾದ ವಿಶ್ರಾಮದ ಸ್ಥಿತಿಯಲ್ಲಿರುತ್ತವೆ, ಅಂದರೆ ಡೀಪ್ ರಿಲ್ಯಾಕ್ಸೇಷನ್ ಸ್ಟೇಟ್. ಆದರೆ ಮನಸ್ಸು ಅರ್ಧ ಜಾಗೃತವಿರುತ್ತದೆ. ಜಾಗೃತಾವಸ್ಥೆಯಲ್ಲಿದ್ದರೂ ಸ್ಥಿರ ಗಾಢವಾದ ಶಾಂತಯುತ ನಿದ್ರೆ ಇರುತ್ತದೆ. ಈ ನಿದ್ರೆಯನ್ನು ನಾವು ಕೆಲವು ಬಾರಿ ಧ್ಯಾನಾವಸ್ಥೆಯಲ್ಲಿ ಕುಳಿತಾಗ ಅಲ್ಪ ಸಮಯದಲ್ಲಿ ಗಾಢವಾಗಿ ತುಂಬ ಹೊತ್ತು ನಿದ್ರೆ ಮಾಡಿದ ಅನುಭವ ಬಂದಿರುವ ಸಂದರ್ಭಕ್ಕೆ ಉದಾಹರಣೆ ಎನ್ನಬಹುದು. ಮತ್ತು ಈ ನಿದ್ರೆಯು ಪೂರ್ಣಗೊಂಡಾಗ ಸುಸ್ತು ಎನ್ನಿಸುವುದಿಲ್ಲ, ಏಕೆಂದರೆ ಮನಸ್ಸು ಜಾಗೃತವಿರುವುದರಿಂದ ಜ್ಞಾನಕ್ಕೆ ಹತ್ತಿರವಿರುತ್ತದೆ. ಹಾಗಾಗಿ ಈ ನಿದ್ರೆಗೆ ಜ್ಞಾನ ನಿದ್ರೆ ಕೂಡ ಹೇಳುತ್ತಾರೆ. ಈ ಯೋಗ ನಿದ್ರೆಯು ಸಮಾಧಿಗೆ ಹತ್ತಿರಕ್ಕೆ ಹೋಗುವ ಕ್ರಮವಾಗಿದೆ. ಆದ್ದರಿಂದ ಇದನ್ನು ಆಧ್ಯಾತ್ಮಿಕ ನಿದ್ರೆ ಎಂದು ಕೂಡ ಕರೆಯಲಾದ ಇದರ ಆನಂದದ ಅನುಭವವನ್ನು ಮಾಡಬೇಕೆಂದು ಬಾಬಾರವರು ಹೇಳಿದ್ದಾರೆ. ಆದ್ದರಿಂದ ಸ್ಥೂಲ ನಿದ್ರೆಯನ್ನು ತ್ಯಜಿಸಿ ಸೂಕ್ಷ್ಮ ನಿದ್ರೆಯಾದ ಯೋಗ ನಿದ್ರೆಯನ್ನು ಮನುಷ್ಯ ಮಾಡಿದರೆ ಮೋಕ್ಷದ ದಾರಿಯನ್ನು ಹತ್ತಿರವಾಗಿ ಕಾಣಬಹುದೆಂದು ಬಾಬಾರವರ ವಿಚಾರವಾಗಿದೆ. ಏಕೆಂದರೆ ಅಂತಿಮವಾಗಿ ಇದುವೇ ಜೀವನದ ಗುರಿಯಾಗಿದೆ. ಸಾಧಕರೇ, ಈ ಯೋಗ ನಿದ್ರೆ ಯಾವುದೇ ಇಚ್ಛೆಗಳಿಲ್ಲದ ಸ್ಥಿತಿಯಲ್ಲಿ ಮಾಡಿದಾಗ ಮೋಕ್ಷವನ್ನು ಹತ್ತಿರದಲ್ಲಿ ಕಾಣಬಹುದು. ಆದರೆ ಪ್ರಪಂಚದ ಇಚ್ಛೆಗಳಿರುವ ಸ್ಥಿತಿಯಲ್ಲೂ ಸಹ ಯೋಗ ನಿದ್ರೆ ಮಾಡಿದಾಗ ಅಲ್ಪ ಸಮಯ ಮಾತ್ರ ಆನಂದವನ್ನು ಅನುಭವಿಸಬಹುದು. ಸದಾ ಆನಂದವನ್ನು ಅನುಭವಿಸಬೇಕೆಂದರೆ ಯಾವುದೇ ಸಮಸ್ಯೆ ಇಚ್ಛೆಗಳಿಗೆ ಅಂಟಿಕೊಂಡಿರಬಾರದು. ಸಾಧಕರೇ, ಇಂದಿನ ವಚನ ಇಲ್ಲೇ ಮುಕ್ತಾಯಗೊಳ್ಳುತ್ತದೆ. ಮತ್ತೆ ಮುಂದಿನ ವಚನದೊಂದಿಗೆ ಭೇಟಿಯಾಗೋಣ. ನಮಃ ಶಿವಾಯ.